ಶುಭೋದಯ ರೀ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಒಂದೊಂದು ವಯಸ್ಸದವ್ರಿಗೆ ಒಂದೊಂದು ಸೆಲೆಬ್ರೇಷನ್ ಇರುತ್ತೆ. ಈಗ ನಮ್ಮ ಸೆಲೆಬ್ರೇಷನ್ ಎಲ್ಲ ಅಡ್ಗೆ ಮನೆಯೊಳಗನ ಸ್ಟಾರ್ಟ್ ಆಕ್ಕವು. ಬರೀ ಫಸ್ಟ್ ಎಲ್ಲ ಅಡ್ಗೆ ಕೆಲಸ ಮುಗಿಸ್ಬಿಡುನಂತ ಈ ಕಡೆ ಪಲ್ಯಕ್ಕೆಲ್ಲ ಹೆಚ್ಚಿಟ್ಕೊಂಡಿನಿ. ಇದು ಬಜ್ಜಿಗೂ ರೆಡಿ ಮಾಡಿಟ್ಟೈತಿ. ಕೋಸಂಬರಿಗೆ ಎಲ್ಲ ಸೌತೆಕಾಯಿ ತುರಿದಿಟ್ಕೊಂಡಿನಿ. ಆಮೇಲೆ ಬದ್ನಿಕಾಯಿಗೂ ಹೆಚ್ಚಿಟ್ಕೊಂಡು ಚಪಾತಿ ಹಿಟ್ಟೂ ರೆಡಿ ಆಗೈತಿ. ಆಮೇಲೆ ಬಜ್ಜಿ ಹಿಟ್ಟೂ ಎಲ್ಲ ಕಲಸಿಟ್ಟೇನಿ. ಬಡ ಏನೈತಿ ಅಡ್ಗೆ ಮುಗಿಸ್ಕೊಂಡು ಹಬ್ಬಕ್ಕೆ ನಾವು ಒಂಚೂರು ರೆಡಿಯಾಗಿ ಸೆಲೆಬ್ರೇಷನ್ ಮಾಡೋಣಂತ. ಲಕ್ಷ್ಮಿ ಈ ರೀತಿಯಾಗಿ ರೆಡಿ ಆಗ ನೋಡ್ರಿ. ಪೂಜೆಕ್ಕೆ ಛತ್ರಿ ಹಾಕ್ಕೊಂಡು ಚಕ್ರ ಇಟ್ಕೊಂಡು ಕೇಶಾಲಂಕಾರ. ನಮ್ಮನೆ ಮಹಾಲಕ್ಷ್ಮಿ. ಈ ಕಡೆ ಪಳಾರಿಟ್ಟಾರ, ಈ ಕಡೆ ದೀಪ ಹಚ್ಚಾರ, ಆಮೇಲೆ ಈ ಕಡೆ ಹಣ್ಣಿಟ್ಟಾರ, ಆರತಿ, ಸ್ವೀಟ್, ಪುಟಾಣಿ ಸಕ್ರೆ. ಆಮೇಲೆ ಇಲ್ಲಿ ನೋಡ್ರಿ ಬರೀ ಗೌರಿನೂ ರೆಡಿ ಮಾಡಿಟ್ಟಾರ. ಗಣೇಶನ್ ಇಟ್ಟಿಲ್ಲನ್ರಿ? ಗಣೇಶನ್ ಪ್ರತಿಷ್ಠಾಪಿಸಿಲ್ರಿ? ಯಾವುದೇ ಪೂಜೆ ಇರಲಿ ಪ್ರಥಮ ಪೂಜೆ ವಿನಾಯಕಗೆ ಇರುತ್ತೆ. ಆದರೆ ಇವತ್ತು ಯಾಕೋ ಇದನ್ನು ಮರೆತು ಬಿಟ್ಟಿದ್ರೆ, ಹಾಗಾಗಿ ಈಗ ಗಣೇಶನ ಇಟ್ವಿ. ಈಗ ನಮ್ಮ ವರಮಹಾಲಕ್ಷ್ಮಿಯ ಪೂಜೆ ಏನೈತಲ್ರಿ ಕಂಪ್ಲೀಟ್ ಆಯ್ತು ನೋಡ್ರಿ. ಕಂಪ್ಲೀಟ್ ಡೆಕೋರೇಟ್ ಆಯ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪ್ರಸಾದಕ್ಕೆ ಮಾಡಿದ್ವಿಪ್ಪ ಎಡಿಗೆ ಅಂತ ಹೇಳಂದ್ರೆ, ಬದ್ನಿಕಾಯಿ ಪಲ್ಯ, ಕೋಸಂಬರಿ, ಬಜ್ಜಿ ಮಾಡಿದ್ವಿ. ಆಮೇಲೆ ಸಂಡ್ಗಿ, ಈ ಥರ ಎಲ್ಲ ಮಾಡಿದ್ವಿ. ಇವತ್ತು ನಾನು ಅಡ್ಗೆ ಶಾರ್ಟ್ಸ್ ಯಾವುದು ಕರೆಕ್ಟಾಗಿ ತೊಗೊಳಕ್ಕಾಗಲಿಲ್ಲ. ಯಾಕಂದ್ರೆ ಆಂಟಿ ಪೂಜೆ ಮಾಡತ್ತಿದ್ರಲ್ಲ, ಹಾಗಾಗಿ ನಾನು ಒಂಚೂರು ಅಡ್ಗೆ ಮನೆಯೊಳಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೆ. ಅವಸರ ಇತ್ತಲ್ಲ, ಹಾಗಾಗಿ ಯಾವುದು ಶಾರ್ಟ್ಸ್ ತೊಗೊಳಕ್ಕಾಗಲಿಲ್ಲ. ಮಂಗಳಗೌರಿದು ಏನೈತಲ್ಲ ಬೆಳಗ್ಗೆ ಚೂರು ಲಘುನೂ ಎದ್ದಿದ್ವಿ. ಅಲ್ದನ ಇದು ಬೆಳಗ್ಗೆ ಲಘುನನ ಇದ್ದು ಪೂಜಾ ಟೈಮಿಂಗ್ಸ್ ಲಘುನನ ಇತ್ತಲ್ಲ, ಹಾಗಾಗಿ ಒಂಚೂರು ಅವಸರನ ಜಾಸ್ತಿ ಆಯ್ತು. ಅದಕ್ಕೆ ನಾನು ಫೈನಲ್ ಆಗಿ ನಿಮ್ಗೆ ಔಟ್ಫಿಟ್ ಏನೇನು ರೆಡಿ ಆಗೈತಿ ಅಂತ ಹೇಳಂದ ತೋರ್ಸಾಕತ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖ್ಯವಾಗಿ ಪ್ರಸಾದಕ್ಕೆ ಪುಳಿಯೋಗರೆ ಮಾಡ್ತಾರೆ. ಪುಳಿಯೋಗರೆ ಮತ್ತು ನಮ್ಮ ಕಡೆ ಎಲ್ಲ ಗಾರ್ಗಿ ಮಾಡ್ತಾರೆ. ಇವರು ಸ್ವೀಟ್ ಕಡುಬು ಅಂತ ಹೇಳಿ ಮಾಡಿದ್ರೆ, ಕಡುಬು ಮಾಡ್ತೀವಿ ಅಂತ ಹೇಳಂದು ನಮ್ಮ ಕಡೆ ಗಾರ್ಗಿ ಮಾಡ್ತಾರೆ. ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಎಡಿ ನೋಡ್ರಿ ಈಗಿದೆ. ಬೆಳಗ್ಗೆ ಲಘುನನ ಪೂಜೆ ಮುಗಿಸ್ಬೇಕಾದ ಕಾರಣ ಹಾಗಾಗಿ ಚೂರು ಹರಿಬರಿ ಒಳಗೆ ನಾವು ಅಷ್ಟ ಮಂಗಳಾರತಿ ಹೇಳಿ ಮುಗಿಸಿದ್ರಾತ ಅಂತ ಹೇಳಂತ ಮಂಗಳಾರತಿಗೆ ಯಾರು ಕರೆಕ್ಟಾಗಿ ಕೂಡಲಿಲ್ಲ. ಯಾಕಂದ್ರೆ ಎಲ್ಲರೂ ಇನ್ನೂ ಅವ್ರವ್ರ ಕೆಲಸದೊಳಗೆ ಬ್ಯುಸಿ ಇದ್ರು. ಚೂರು ಬೆಳಗ್ಗೆನೇ ಆಗಿದ್ದರಿಂದ ಹಾಗಾಗಿ ಈಗ ಮಂಗಳಾರತಿ ಸಮಯ. ಮಂಗಳಾರತಿ ಮಾಡ್ಬೇಕು ಬಾಳಪ್ಪ ಒಂಚೂರು ಕಾಯಿ ಹಿಡ್ಕೊ ಬಾ ಅಂತ ಹೇಳಂದ್ರೆ ಈ ನಮ್ಮ ಮಂಗ್ಯತ್ತಮ್ಮ ಮಂಗ್ಯನಾಟ ಎಬ್ಸಿದ್ದ. ಗಣಪನ ಹಾಡು ಹಾಡ್ಕೊತ ಫುಲ್ ಡ್ಯಾನ್ಸ್ ಮಾಡ್ಕೊತ ಗಣೇಶನ ಇದ್ರೊಳಗೆ ಮುಳುಗಿ ಹೋಗ್ಬಿಟ್ಟಿದ್ದೆ. ಬೈಲಿಲ್ಲ ಅಂದ್ರೆ ಅವ ದಾರಿಗೆ ಬರೋಂಗಿಲ್ಲ. ಹಾಗಾಗಿ ಒಂಚೂರು ಅವ್ನು ಗದ್ರಿಸಿ ಬಾ ಕಾಯಿ ಹಿಡ್ಕೊ ಬಾ ಅಂತ ಹೇಳಂತ ಪೂಜೆಗೆ ತಡ ಆಗೋಂಗಿರ್ಲಿಲ್ಲಲ್ಲ, ಹಾಗಾಗಿ ಅವ್ನಿಗೆ ಬೈದು ಒಂಚೂರು ಕರೆದು ನಿಂದ್ರಿಸಿದ್ದೆ. ಬರ್ರಿ ಈಗ ಮಂಗಳಾರತಿ ಮಾಡೋಣಂತ. ಹಬ್ಬ ಯಾವುದಾದ್ರೂ ಒಂದೊಂದು ಕಡೆ ಒಂದೊಂದು ಸೆಲೆಬ್ರೇಷನ್ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬನೂ ಹಂಗೆ ಒಬ್ಬೊಬ್ಬರು ಒಂದೊಂದು ಥರ ಆಚರಣೆ ಮಾಡ್ತಾರೆ. ಸ್ವಲ್ಪ ವಿಭಿನ್ನತೆ ಅಂತೂ ಇದ್ದೇ ಇರ್ತೈತಿ. ಈ ಕಡೆ ಎಲ್ಲ ಜಾಸ್ತಿ ಅಂದ್ರೆ ನೀಟಾಗಿ ಅದೆಲ್ಲ ರೆಡಿ ಮಾಡಿಟ್ಟು ಆರತಿ ಮಾಡಿದ್ರೆ ಮುಗಿತೆ. ನಮ್ಮ ಕಡೆ ಎಲ್ಲ ಅಂದ್ರೆ ಒಬ್ಬೊಬ್ಬರು ಸ್ವಾಮಿಯವ್ರನ್ನ ಕರೆಸಿ ಪೂರ್ತಿ ಕಂಪ್ಲೀಟ್ ಪೂಜೆ ಮಾಡಿಸ್ತಾರೆ. ಇನ್ನು ಕೆಲವೊಬ್ಬರು ತಾವ ಬುಕ್ ಓದಿ ಹಂಗೂ ಪೂಜೆ ಮಾಡೋರು ಇರ್ತಾರೆ. ಏನಾರ ಯಾಕಾಗಲಿ ಪೂಜೆ ಹೆಂಗಾದ್ರೂ ಭಕ್ತಿ ಇಂಪಾರ್ಟೆಂಟ್ ಆಕೈತಿ. ಭಕ್ತಿಯಿಂದ ಕೇಳಿದ್ರೆ ಲಕ್ಷ್ಮಿ ಒಲಿತಾಳ ಅಂತ ಹೇಳಿ ನಂಬಿಕೆ. ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಬೆಳಗಿನ ಪೂಜೆ ಈ ರೀತಿಯಾಗಿ ಕಂಪ್ಲೀಟ್ ಆಯ್ತು. ತೋರಿಸ್ರಿ.
ವರಮಹಾಲಕ್ಷ್ಮಿ ಹಬ್ಬ ಅದು ಹೆಂಗೆ ಸ್ಪೆಂಡ್ ಆತ ಗೊತ್ತಾಗಲಿಲ್ಲ. ಅಲ್ಲಿಗೆ ಸಂಜೆ ಆಯ್ತು. ಈಗ ಸಂಜೆ ಮುಂದೆ ಅಂತಂದ್ರೆ ಮುತ್ತೈದೆಯರ್ನತಿ ಎಲ್ಲ ಅರ್ಶಿನ ಕುಂಕುಮ ಕರಿಬೇಕು, ಅರ್ಶಿನ ಕುಂಕುಮ ಕೊಡ್ಬೇಕು, ಉಡಿ ತುಂಬಿ ಕಳಿಸ್ಬೇಕು ಅವ್ರಿಗೆ. ಭಾಳ ಜನ ಬರಾಕತ್ತಿದ್ರಿ, ಹಾಗಾಗಿ ಉಡಿ ತುಂಬುದ ಎಲ್ಲರಿಗೂ ಕೈಯಾಗ ಕೊಡೋದು ನಾನು ಆಗಿಬಿಡ್ತೆ. ಶಾರ್ಟ್ಸ್ ಯಾವುದು ಕರೆಕ್ಟಾಗಿ ತೊಗೊಳಕ್ಕಾಗಲಿಲ್ಲ. ಇವರೊಬ್ಬರು ಫ್ರೀಯಾಗಿ ಸಿಕ್ಕರೆ ಈ ಮೂಮೆಂಟ್ ಒಳಗೆ ತೊಗೊಂಡಿದ್ದೆ. ನಾವೀಗ ಇಲ್ಲೇ ಉಡಿ ತುಂಬಿಸ್ಕೊಕ್ ಬಂದೇವ್ರಿ. ನಮ್ಮ ಅಂಟಿಗೆ ಡ್ರೆಸ್ ಗೊತ್ತಿಲ್ಲ, ಎಲ್ಲ ಕಾಲ್ ಮಾಡಿ ಕೇಳಾಕತ್ತಾರ. ಅಲ್ಲ ಅವ್ರು ಏನಂತಾರ ಹೇಳು? ಏನಂತಾರ್ರಿ? ಉಡಿ ನೋಡ್ರಿ, ಉಡಿ ತುಂಬಿಸ್ಕೋ ಕರ್ಕೊಂಬರ ಆತಾರ. ಇವ್ರಿಗೆ ಡ್ರೆಸ್ ಗೊತ್ತಿಲ್ಲ, ಯಾರ್ದಾರ ಮನೆಗೆ ಕರ್ಕೊಂಡು ಹೋಗಿ ಬಡಿಸಿಡುವಾರ. ಹೆಂಗೋ ಮಾಡಿ ಅಡ್ರೆಸ್ ಹಿಡ್ಕೊಂಡು ಆಮೇಲೆಲ್ಲ ಕರೆಕ್ಟಾಗಿ ಹೋಗಿ ಅವ್ರ ಪಾಪ ಕರೆದು ಹೋಗಿದ್ರು ನಮ್ಗೆ ಉಡಿ ತುಂಬಿಸ್ಕೊಳಕ್ಕಂತೇಳಿ. ಹಾಗಾಗಿ ಇದಿಷ್ಟು ಲಕ್ಷ್ಮಿಯರನ್ನ ಹೋಗಿ ಭೇಟಿಯಾಗಿ ಅವ್ರ ಆಶೀರ್ವಾದ ಪಡ್ಕೊಂಡು ಉಡಿ ತುಂಬಿಸ್ಕೊಂಡು ಬಂದ್ವಿ. ನಿಮ್ಮದು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಚಲೋ ಆಗೈತಿ ಅಂತ ಅನ್ಕೋತೀನಿ. ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿಯಾಗಿ ಸ್ಪೆಂಡ್ ಐತೆ. ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್.